ಮತ್ತೆ ಒಂದು ಸಮಸ್ಯೆ ಬಂದಾಗ ತುಂಬ ಜನ ಸ್ಯೂಸೈಡ್ ಮಾಡ್ಕೊತಾರೆ. ಲೇ, ಎಕ್ಸಾಮಲ್ಲಿ ಫೇಲ್ ಆದರೆ, ಏನಾದರೂ 4-5 ಸಬ್ಜೆಕ್ಟ್ ಬ್ಯಾಕ್ ಉಳಿದ್ರೆ, ಈ ಸಲ ಸ್ಯೂಸೈಡ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ನನ್ನ ಡೈಲಾಗ್ ಜ್ಞಾಪಕ ಮಾಡ್ಕೋ, ಮಗನೇ ಸತ್ತೋದ್ರೆ ಮತ್ತೆ ಹುಟ್ಟಿದೀಯಾ, LKG ಇಂದ ಹಾಕ್ತಾರೆ. ಹೇಳ್ತೀನಿ ಗೊತ್ತ ಬೇಕಾ? ಇವಾಗಾದ್ರೂ PUCನೋ MBBS ಇಂಜಿನಿಯರಿಂಗೋ ಓದ್ತಿದ್ಯಾ, ಸತ್ತೋದ್ರೆ LKG ಇಂದ ಹಾಕ್ತಾರೆ. ಇವಾಗ ಬೇರೆ CBSE ಸಿಲೆಬಸ್ ಇದೆ, ಪಾಸ್ ಮಾಡಕ್ಕೆ ಆಗಲ್ಲ ಹೇಳ್ತಾ ಇದ್ದೀನಿ. ಅದಕ್ಕೆ ಸತ್ತೋಗ್ಬೇಕು ಬಂದಾಗ ಬೇಡ ಬೇಡ ಬೇಡಪ್ಪ, ಮತ್ತೆ LKG ಇಂದ ಹಾಕ್ಬಿಟ್ಟಾರು ಅಂತ. ಅದಕ್ಕೆ ಸ್ಟ್ರಾಂಗ್ ಆಗಿರಿ, ತಲೆಗೆಡಿಸ್ಕೋಬೇಡಿ. ಬಹಳಷ್ಟು ಜನ, ಕೆಲವರು ತುಂಬಾ ಮೆಂಟಲಿ ವೀಕ್ ಇರೋ ಸ್ಟೂಡೆಂಟ್ಸು, ನಾನು ಸುತ್ತೋಗ್ತೀನಿ ಏನು ಅಂತ ತೋರಿಸ್ತೀನಿ, ಏನಾಗುತ್ತೆ ಸತ್ತೋದ್ರೆ ಓ ಅಂತ ಆಡ್ತಾರೆ. ಸಾಯಂಕಾಲ 4 ಗಂಟೆಗೆ ಕಾಫಿ ರೆಡಿ ಇರುತ್ತೆ. 2ನೇ ದಿನ 80% ನೆಂಟರು ಆಫೀಸಲ್ಲಿ ನೀರಿಲ್ಲ ಅಂತ ಖಾಲಿ ಮಾಡಿರ್ತಾರೆ. 3ನೇ ದಿನ ತಿಥಿಗೆ ಸಮಾಧಿ ಹತ್ರ ನಿಮ್ಗೆ ಇಷ್ಟ ಅಂತ 1 kg ಸ್ವೀಟ್ ತಗೊಂಡ್ಬಂದು ವೇಸ್ಟ್ ಆಗುತ್ತೆ ಅಂತ 1 ಪೀಸ್ ಇಟ್ಟು ಮಿಕ್ಕಿದ ಬಾಕ್ಸ್ಗಳಲ್ಲಿ ಹಾಕೊಂಡು ತಿಂತಾರೆ. 4ನೇ ದಿನ 50 ರೂಪಾಯಿ ಬಂಡವಾಳ ಹಾಕಿ ಹೂ ಹಾಕ್ತಿರ್ತಾರೆ. 11ನೇ ದಿನ ಡೈಲಿ ಯಾವಾಗ 50 ರೂಪೀಸ್ ಇನ್ವೆಸ್ಟ್ ಮಾಡೋಣಂತ ಯಾವುದೋ ಶೆಟ್ರಂಗಲ್ಲಿ ಪ್ಲಾಸ್ಟಿಕ್ ಕಾರ ತಂದು 100 ರೂಪೀಸ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಿಮ್ಮದು 50-60 ಇಯರ್ಸ್ ಕೆರಿಯರ್ ಮುಗಿದೋಗುತ್ತೆ. ಬಿ ಕ್ಲಿಯರ್, ಜಾಸ್ತಿ ಎಮೋಷನಲ್ ಆಗಬೇಡಿ. 75-80 ವರ್ಷ, 80-85 ವರ್ಷ ಮಕ್ಕಳನ್ನ ಬೆಳೆಸಿ ಓದಿಸಿರ್ತಾರೆ. ಅಪ್ಪ ಎಲ್ಲೋ ಹಾಸ್ಪಿಟ್ಲಲ್ಲಿ ಸತ್ತೋಗ್ತಾರೆ. ಮಕ್ಕಳೆಲ್ಲ ಏನು ಕೇಳ್ತಾರೆ, ಬಾಡಿ ಎಷ್ಟೊತ್ತಿಗೆ ಬರುತ್ತೆ ಅಂತ. 80-85 ಇಯರ್ಸ್ ಡ್ಯಾಡಿನ ನಿಮಿಷಗಳಲ್ಲಿ ಬಾಡಿ ಮಾಡಾಕ್ತಾರೆ. ಡ್ಯಾಡಿನ ಎಷ್ಟೊತ್ತಿಗೆ ತರ್ತಾರೆ ಅಂತ ಕೇಳಲ್ಲ. ರಿಯಾಲಿಟಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ಎಲ್ಲ ಯಂಗ್ಸ್ಟರ್ಸ್ಗೂ ಹೇಳ್ತೀನಿ, ಧೈರ್ಯವಾಗಿರಪ್ಪ. ಪುಕ್ಸಟ್ಟೆ ಸಿಗ್ತಾ ಇದೆ ಕನಸುಗಳು, ಅದನ್ನಾದ್ರೂ ನೆಟ್ಟಕ್ಕೆ ಕಾಣ್ರು. ಪುಕ್ಸಟ್ಟೆ ಸಿಗೋ ಕನಸುಗಳನ್ನೇ ನೆಟ್ಟಕ್ಕೆ ಕಾಣಕ್ಕಾಗ್ಲಿಲ್ಲ ಅಂದ್ರೆ ಕಷ್ಟಪಟ್ಟು ಪಡೆಯೋ ಸಕ್ಸಸ್ನ ಹೇಗೆ ಸೆಲೆಬ್ರೇಟ್ ಮಾಡೋಕ್ಕಾಗುತ್ತೆ? ಮತ್ತೆ ಇನ್ನು ಕೆಲವರು ಹೇಳ್ತಾರೆ, ಹೋಗಿ ಸರ್ ಕಷ್ಟ ಬರುತ್ತೆ, ಕಷ್ಟ ಬಂದಾಗ ಅಳಬೇಡಿ, ಕಷ್ಟ ಬಂತು ಅಂತ ಕಣ್ಣೀರು ಹಾಕಿ ಕಷ್ಟನ ಯಾಕೆ ಅವಮಾನ ಮಾಡ್ತೀರಾ, ನೀವು ಹ್ಯಾಂಡಲ್ ಮಾಡ್ತೀರಾ ಅಂತ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಆ ಕಷ್ಟ ಬರುತ್ತೆ. ಅದನ್ನು ರೆಸ್ಪೆಕ್ಟ್ ಮಾಡಬೇಕು, ಬಿಕಾಸ್ ನಿಮ್ಮನ್ನೇ ನಂಬ್ಕೊಂಡು ಬಂದಿರುತ್ತೆ.